Jai Hind, welcome to Tejas Easy English. Dear friends, in this video I have taken 50 daily use English sentences that you can use in your daily life. So you guys watch this video till the end, definitely you are going to learn something new. So friends, without wasting any time, let's get started, and the first sentence is here. ಇದರ ಲಾಕ್ ಓಪನ್ ಮಾಡೋದು ಹೇಗೆ, ಇದರದ್ದು ಲಾಕ್ ಓಪನ್ ಮಾಡೋದು ಹೇಗೆ ಅಂತ ಕೇಳೋದಕ್ಕೆ ಹೌ ಟು ಓಪನ್ ಇಟ್ಸ್ ಲಾಕ್, ಹೌ ಟು ಓಪನ್ ಇಟ್ಸ್ ಲಾಕ್. ನಾನು ಇದನ್ನು ಹೇಳಿರಲಿಲ್ಲ, ನಾನು ಆ್ಯಕ್ಚುಲಿ ಇದನ್ನ ಹೇಳಿರಲಿಲ್ಲ, ಸುಮ್ಮನೆ ಹೇಳಬೇಡ ಅಂತೀವಲ್ಲ. ಸೊ ನಾನು ಇದನ್ನು ಹೇಳಿರಲಿಲ್ಲ ಅನ್ನೋದಕ್ಕೆ ಐ ಡಿಡಂಟ್ ಸೇ ದಿಸ್, ಐ ಡಿಡಂಟ್ ಸೇ ದಿಸ್. ನೀನು ಏನು ಹೇಳಿದೆಯೋ ಅದು ಸರಿ, ನೀನೇನು ಹೇಳಿದೆಯಲ್ಲ ಅದು ನಿಜ, ನೀನೇನು ಹೇಳಿದೆಯಲ್ಲ ಅದು ಸರಿ ಅನ್ನೋದಕ್ಕೆ ವಾಟ್ ಯು ಸೇ ಈಸ್ ರೈಟ್, ವಾಟ್ ಯು ಸೇ ಈಸ್ ರೈಟ್. ನೀನು ಎಷ್ಟು ದಿನ ಉಳಿಯುತ್ತೀಯಾ, ನೀನು ಎಷ್ಟು ದಿನ ಉಳ್ಕೋತೀಯಾ ಅಂತ ಕೇಳೋದಕ್ಕೆ ಹೌ ಲಾಂಗ್ ವಿಲ್ ಯು ಸ್ಟೇ, ಹೌ ಲಾಂಗ್ ವಿಲ್ ಯು ಸ್ಟೇ. ನನ್ನ ಜೊತೆ ಓದು, ನನ್ನ ಜೊತೆಗೆ ಓದು ಅನ್ನೋದಕ್ಕೆ ರೀಡ್ ವಿತ್ ಮೀ, ರೀಡ್ ವಿತ್ ಮೀ. ನನಗೆ ನಿನ್ನ ಕೆಲಸದ ಬಗ್ಗೆ ತಿಳಿಸು, ನಿನ್ನ ವರ್ಕ್ ಬಗ್ಗೆ ತಿಳಿಸು, ಹೇಗೆ ವರ್ಕ್ ಮಾಡ್ತೀಯಾ, ಎಷ್ಟು ಅವರ್ ವರ್ಕ್ ಮಾಡ್ತೀಯಾ, ಎಲ್ಲಿ ವರ್ಕ್ ಮಾಡ್ತೀಯಾ, ಯಾವ ರೀತಿ ವರ್ಕು, ಈ ರೀತಿ ಕೇಳ್ತೀವಲ್ಲ. ಸೊ ನನಗೆ ನಿನ್ನ ಕೆಲಸದ ಬಗ್ಗೆ ತಿಳಿಸು ಅನ್ನೋದಕ್ಕೆ ಟೆಲ್ ಮೀ ಅಬೌಟ್ ಯುವರ್ ವರ್ಕ್, ಟೆಲ್ ಮೀ ಅಬೌಟ್ ಯುವರ್ ವರ್ಕ್. ನಿನಗೆ ನಾನು ಹೇಗೆ ಗೊತ್ತು, ಹೆಂಗೆ ಗೊತ್ತು, ಹೆಂಗೆ ಪರಿಚಯ ನಾನು ನಿನಗೆ ಅಂತ ಕೇಳೋದಕ್ಕೆ ಹೌ ಡು ಯು ನೋ ಮೀ, ಹೌ ಡು ಯು ನೋ ಮೀ. ನೀನು ನಾಳೆ ಎಲ್ಲಿಗೆ ಹೋಗುತ್ತಿದ್ದೀಯಾ, ನಾಳೆ ನೀನು ಎಲ್ಲಿಗೆ ಹೋಗ್ತಿದ್ದೀಯಾ ಕೇಳೋದಕ್ಕೆ ವೇರ್ ಆರ್ ಯು ಗೋಯಿಂಗ್ ಟುಮಾರೋ, ವೇರ್ ಆರ್ ಯು ಗೋಯಿಂಗ್ ಟುಮಾರೋ. ಎಲ್ಲರೂ ಗಡಿಬಿಡಿಯಲ್ಲಿ ಇದ್ದಾರೆ, ತುಂಬ ಗಡಿಬಿಡಿಯಲ್ಲಿದ್ದಾರೆ ಎಲ್ಲರೂ ಅನ್ನೋದಕ್ಕೆ ಎವರಿಬಡಿ ಈಸ್ ಇನ್ ಅ ಹರಿ, ಎವರಿಬಡಿ ಈಸ್ ಇನ್ ಅ ಹರಿ. ಇದರ ಅರ್ಥ ಏನು, ಇದರ ಮೀನಿಂಗ್ ಏನು ಕೇಳೋದಕ್ಕೆ ವಾಟ್ ಡಸ್ ಇಟ್ ಮೀನ್, ವಾಟ್ ಡಸ್ ಇಟ್ ಮೀನ್. ಅವನು ಹೇಳಿದ್ದು ಕೇಳಿಸಿಕೊಳ್ಳಬೇಡ, ಅವನು ಹೇಳಿದ್ದನ್ನು ಕೇಳಿಸ್ಕೋಬೇಡ ಅನ್ನೋದಕ್ಕೆ ಡೋಂಟ್ ಲಿಸನ್ ಟು ಹಿಮ್, ಡೋಂಟ್ ಲಿಸನ್ ಟು ಹಿಮ್. ನನ್ನನ್ನು ಅವನ ಬಳಿ ಕರೆದುಕೊಂಡು ಹೋಗು, ನನ್ನ ಅವನ ಹತ್ರ ಕರ್ಕೊಂಡು ಹೋಗು ಅನ್ನೋದಕ್ಕೆ ಟೇಕ್ ಮಿ ಟು ಹಿಮ್, ಟೇಕ್ ಮಿ ಟು ಹಿಮ್. ನಿನ್ನನ್ನು ಕಳಿಸಿದ್ದು ಯಾರು, ಯಾರು ನಿನ್ನನ್ನು ಕಳಿಸಿದ್ದು ಅಂತ ಕೇಳೋದಕ್ಕೆ ಊ ಸೆಂಡ್ ಯು, ಊ ಸೆಂಡ್ ಯು. ನೀನು ಏಕೆ ನಗುತ್ತಿದ್ದೀಯಾ, ನೀನು ಯಾಕೆ ನಗ್ತಾ ಇದೆಯಾ ಅಂತ ಕೇಳೋದಕ್ಕೆ ವೈ ಆರ್ ಯು ಸ್ಮೈಲಿಂಗ್, ವೈ ಆರ್ ಯು ಸ್ಮೈಲಿಂಗ್. ನನಗೆ ಸ್ವಲ್ಪ ಸಲಹೆ ಕೊಡು, ನನಗೆ ಸ್ವಲ್ಪ ಸಜೆಷನ್ ಕೊಡು ಅನ್ನೋದಕ್ಕೆ ಗಿವ್ ಮೀ ಸಮ್ ಅಡ್ವೈಸ್, ಗಿವ್ ಮೀ ಸಮ್ ಅಡ್ವೈಸ್. ನೀನು ಏಕೆ ಇಲ್ಲಿ ಕುಳಿತಿದ್ದೀಯಾ, ನೀನು ಯಾಕೆ ಇಲ್ಲಿ ಕೂತ್ಕೊಂಡಿದ್ದೀಯಾ ಅಂತ ಕೇಳೋದಕ್ಕೆ ವೈ ಆರ್ ಯು ಸಿಟ್ಟಿಂಗ್ ಹಿಯರ್, ವೈ ಆರ್ ಯು ಸಿಟ್ಟಿಂಗ್ ಹಿಯರ್. ನೀನು ಯಾವ ಸಮಯದಲ್ಲಿ ಹೇಳ್ತೀಯಾ, ನೀನು ಬೆಳಗ್ಗೆ ಎದ್ದೇಳೋದು ಎಷ್ಟು ಗಂಟೆಗೆ ಅಂತ ಕೇಳೋದಕ್ಕೆ ವಾಟ್ ಟೈಮ್ ಡು ಯು ಗೆಟ್ ಅಪ್, ವಾಟ್ ಟೈಮ್ ಡು ಯು ಗೆಟ್ ಅಪ್. ನಿನ್ನ ಇಷ್ಟದ ಸಿನಿಮಾ ಯಾವುದು, ನಿನ್ನ ಫೇವ್ರೇಟ್ ಮೂವಿ ಯಾವುದು ಅಂತ ಕೇಳೋದಕ್ಕೆ ವಿಚ್ ಈಸ್ ಯುವರ್ ಫೇವ್ರೇಟ್ ಮೂವಿ, ವಿಚ್ ಈಸ್ ಯುವರ್ ಫೇವ್ರೇಟ್ ಮೂವಿ. ಅವನು ಕಲಿಯಲೇಬೇಕಾಗತ್ತೆ, ಅವನು ಮಸ್ಟ್ ಆ್ಯಂಡ್ ಶುಡ್ ಕಲಿಬೇಕಾಗತ್ತೆ ಅನ್ನೋದಕ್ಕೆ ಹಿ ವಿಲ್ ಹ್ಯಾವ್ ಟು ಲರ್ನ್, ಹಿ ವಿಲ್ ಹ್ಯಾವ್ ಟು ಲರ್ನ್. ಇಲ್ಲಿಂದ ಹೋಗಬೇಡ, ಇಲ್ಲಿಂದ ಹೊರಟೋಗ್ಬೇಡ ಅನ್ನೋದಕ್ಕೆ ಡೋಂಟ್ ಗೋ ಫ್ರಮ್ ಹಿಯರ್, ಡೋಂಟ್ ಗೋ ಫ್ರಮ್ ಹಿಯರ್. ನಿನ್ನ ಸಮಸ್ಯೆಗಳನ್ನು ಎದುರಿಸು, ನಿನ್ನ ಪ್ರಾಬ್ಲಮ್ಸನ್ನು ನೀನೇ ಫೇಸ್ ಮಾಡು ಅನ್ನೋದಕ್ಕೆ ಫೇಸ್ ಯುವರ್ ಪ್ರಾಬ್ಲಮ್ಸ್, ಫೇಸ್ ಯುವರ್ ಪ್ರಾಬ್ಲಮ್ಸ್. ನಾನು ನಿನ್ನ ಜೊತೆ ಮಾತನಾಡಬಹುದಾ, ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಇದ್ದೀನಿ, ನಾನು ನಿನ್ನ ಜೊತೆ ಮಾತಾಡಬಹುದಾ ಅಂತ ಕೇಳೋದಕ್ಕೆ ಕ್ಯಾನ್ ಐ ಟಾಕ್ ಟು ಯು, ಕ್ಯಾನ್ ಐ ಟಾಕ್ ಟು ಯು. ನಾನು ನಿನ್ನ ಮೊಬೈಲನ್ನು ತೆಗೆದುಕೊಂಡೆ, ನಾನು ನಿನ್ನ ಮೊಬೈಲ್ ತಗೊಂಡೆ ಅನ್ನೋದಕ್ಕೆ ಐ ಟುಕ್ ಯುವರ್ ಮೊಬೈಲ್, ಐ ಟುಕ್ ಯುವರ್ ಮೊಬೈಲ್. ನಿನ್ನ ಮೊಬೈಲ್ ಚಾರ್ಜ್ ಮಾಡ್ಕೋ, ನಿನ್ನ ಮೊಬೈಲನ್ನು ಚಾರ್ಜ್ ಹಾಕು, ನಿನ್ನ ಮೊಬೈಲನ್ನು ಚಾರ್ಜ್ ಮಾಡ್ಕೋ ಅನ್ನೋದಕ್ಕೆ ಚಾರ್ಜ್ ಯುವರ್ ಮೊಬೈಲ್, ಚಾರ್ಜ್ ಯುವರ್ ಮೊಬೈಲ್. ಇದನ್ನು ಹುಷಾರಾಗಿ ಹಿಡಿದುಕೋ, ಇದನ್ನು ಕೇರ್ಫುಲ್ ಆಗಿ ಹಿಡ್ಕೋ ಅನ್ನೋದಕ್ಕೆ ಹೋಲ್ಡ್ ಇಟ್ ಕೇರ್ಫುಲಿ, ಹೋಲ್ಡ್ ಇಟ್ ಕೇರ್ಫುಲಿ. ನೀನು ಏಕೆ ಕೇಳಿದೆ, ನೀನು ಯಾಕೆ ಕೇಳಿದೆ ಅಂತ ಹೇಳ್ತೀವಲ್ಲ ವೈ ಡಿಡ್ ಯು ಆಸ್ಕ್, ವೈ ಡಿಡ್ ಯು ಆಸ್ಕ್. ನನಗೆ ಒಂದು ವಿಷಯ ಹೇಳು, ನನಗೆ ಒಂದು ವಿಷಯನ ಹೇಳು ನೀನು ಅನ್ನೋದಕ್ಕೆ ಟೆಲ್ ಮೀ ಒನ್ ಥಿಂಗ್, ಟೆಲ್ ಮೀ ಒನ್ ಥಿಂಗ್. ನಾನು ಇದನ್ನು ನಿನಗಾಗಿ ಮಾಡಿದ್ದು, ನಾನು ಇದನ್ನು ನಿನಗಾಗಿ ಮಾಡಿದ್ದು. ಐ ಡಿಡ್ ಇಟ್ ಫಾರ್ ಯು, ಐ ಡಿಡ್ ಇಟ್ ಫಾರ್ ಯು. ಇದರಿಂದ ಹೊರಗೆ ಇರು, ಇದರಿಂದ ಹೊರಗಡೆ ಇರು, ಇದರೊಳಗೆ ಇನ್ವಾಲ್ವ್ ಆಗಬೇಡ ಅಂತೀವಲ್ಲ. ಸ್ಟೇ ಔಟ್ ಆಫ್ ಇಟ್, ಸ್ಟೇ ಔಟ್ ಆಫ್ ಇಟ್.
ಇದು ನಿನ್ನ ಆಯ್ಕೆ, ಇದು ನಿನ್ನ ಚಾಯ್ಸ್ ಅನ್ನೋದಕ್ಕೆ ಇಟ್ಸ್ ಯುವರ್ ಚಾಯ್ಸ್. ಇಟ್ಸ್ ಯುವರ್ ಚಾಯ್ಸ್. ನಾನು ಮತ್ತೆ ಬರ್ತೀನಿ ಅನ್ನೋದಕ್ಕೆ ಐ ವಿಲ್ ಕಮ್ ಅಗೈನ್. ಐ ವಿಲ್ ಕಮ್ ಅಗೈನ್. ನನ್ನನ್ನು ಸೇರಿಸಿಕೊಳ್ಳಬೇಡ ಅಥವಾ ನನ್ನ ಸೇರಿಸ್ಕೊಳ್ಬೇಡಿ, ನಾನೇನು ಬರಲ್ಲ, ನಾನು ಅದರಲ್ಲಿ ಸೇರಲ್ಲ ಅಂತೀವಲ್ಲ, ಡೋಂಟ್ ಇನ್ವಾಲ್ವ್ ಮೀ. ಡೋಂಟ್ ಇನ್ವಾಲ್ವ್ ಮೀ. ನಿನ್ನನ್ನು ನೀನು ಬೈದುಕೊಳ್ಳಬೇಡ, ನಿನ್ನನ್ನು ನೀನು ಬೈಕೋಬೇಡ, ಯಾಕೆ ಬೈಕೊಳ್ತೀಯಾ ಅಂತೀವಲ್ಲ, ಡೋಂಟ್ ಬ್ಲೇಮ್ ಯುವರ್ ಸೆಲ್ಫ್. ಡೋಂಟ್ ಬ್ಲೇಮ್ ಯುವರ್ ಸೆಲ್ಫ್. ನಿನ್ನ ಸಲಹೆಗೆ ಧನ್ಯವಾದಗಳು, ನಿನ್ನ ಸಜೆಷನ್ಗೆ ಥ್ಯಾಂಕ್ಸ್ ಅಂತೀವಲ್ಲ, ಥ್ಯಾಂಕ್ ಯು ಫಾರ್ ಅಡ್ವೈಸ್. ಥ್ಯಾಂಕ್ ಯು ಫಾರ್ ಯುವರ್ ಅಡ್ವೈಸ್. ನಾನು ಅವನ ಧ್ವನಿಯನ್ನು ಗುರುತಿಸಿದೆ ಅನ್ನೋದಕ್ಕೆ ಐ ರೆಕಗ್ನೈಸ್ಡ್ ಹಿಸ್ ವಾಯ್ಸ್. ಐ ರೆಕಗ್ನೈಸ್ಡ್ ಹಿಸ್ ವಾಯ್ಸ್. ನಾನು ತುಂಬ ಸ್ಟ್ರಿಕ್ಟ್ ಅನ್ನೋದಕ್ಕೆ ಐ ಆಮ್ ವೆರಿ ಸ್ಟ್ರಿಕ್ಟ್. ಐ ಆಮ್ ವೆರಿ ಸ್ಟ್ರಿಕ್ಟ್. ನಿನ್ನನ್ನು ಯಾರು ಕರೆದ್ರು, ಯಾರು ನಿನ್ನನ್ನು ಕರೆದಿದ್ರು ಅನ್ನೋದಕ್ಕೆ ಹೂ ಕಾಲ್ಡ್ ಯು. ಹೂ ಕಾಲ್ಡ್ ಯು. ನಾನು ಎಲ್ಲಿಂದ ಪ್ರಾರಂಭಿಸಲಿ, ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅನ್ನೋದಕ್ಕೆ ಫ್ರಮ್ ವೇರ್ ಡು ಐ ಸ್ಟಾರ್ಟ್. ಫ್ರಮ್ ವೇರ್ ಡು ಐ ಸ್ಟಾರ್ಟ್. ನನ್ನ ಸಮಯ ಹಾಳು ಮಾಡಬೇಡ, ನನ್ನ ಟೈಮನ್ನು ವೇಸ್ಟ್ ಮಾಡಬೇಡ ಅನ್ನೋದಕ್ಕೆ ಡೋಂಟ್ ವೇಸ್ಟ್ ಮೈ ಟೈಮ್. ಡೋಂಟ್ ವೇಸ್ಟ್ ಮೈ ಟೈಮ್. ನೀವು ಎಲ್ಲಿಯವರು ನೀವು ಕೇಳೋದಕ್ಕೆ ವೇರ್ ಆರ್ ಯು ಫ್ರಮ್. ವೇರ್ ಆರ್ ಯು ಫ್ರಮ್. ಕೆಲವೊಮ್ಮೆ ಹೀಗಾಗತ್ತೆ, ಒಂದೊಂದು ಸರಿ ಈ ರೀತಿ ಆಗುತ್ತೆ ಅಂತೀವಲ್ಲ, ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ನಾನು ಇದನ್ನು ಹೇಳಿರಲಿಲ್ಲ, ನಾನು ಇದನ್ನ ಆ್ಯಕ್ಚುಲಿ ಹೇಳಿರಲಿಲ್ಲಲ್ಲ ಅನ್ನೋದಕ್ಕೆ ಐ ಡಿಡಂಟ್ ಸೇ ದಿಸ್. ಐ ಡಿಡಂಟ್ ಸೇ ದಿಸ್. ನೀನು ತುಂಬ ಮುಗ್ಧ, ನೀನು ತುಂಬ ಇನ್ನೋಸೆಂಟ್ ಅನ್ನೋದಕ್ಕೆ ಯು ಆರ್ ಸೋ ಇನ್ನೋಸೆಂಟ್. ಯು ಆರ್ ಸೋ ಇನ್ನೋಸೆಂಟ್. ನಿನಗೆ ಅರ್ಥ ಆಯಿತು ಅಂತ ನಾನು ಅಂದ್ಕೋತೀನಿ, ನಾನು ಹೇಳಿದ್ದು ನಿಂಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಅಂತೀವಲ್ಲ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಎಲ್ಲರಿಗೂ ಇದು ಗೊತ್ತು, ಎಲ್ಲರಿಗೂ ಕೂಡ ಇದು ಗೊತ್ತು ಅನ್ನೋದಕ್ಕೆ ಎವ್ರಿ ಒನ್ ನೋಸ್ ಇಟ್. ಎವ್ರಿ ಒನ್ ನೋಸ್ ಇಟ್. ಇದನ್ನು ಇದನ್ನ ಹೇಳಬೇಡ ಅನ್ನೋದಕ್ಕೆ ಡೋಂಟ್ ಸೇ ಇಟ್. ಡೋಂಟ್ ಸೇ ಇಟ್. ನಾನು ಭಾನುವಾರ ಬಿಡುವಾಗಿದ್ದೇನೆ, ನಾನು ಭಾನುವಾರ ಫ್ರೀ ಇದ್ದೀನಿ, ಭಾನುವಾರ ಮಾತಾಡೋಣ, ನಾನು ಭಾನುವಾರ ಫ್ರೀ ಆಗಿದ್ದೀನಿ, ಮೂವಿ ಹೋಗೋಣ, ಈ ರೀತಿ ಹೇಳ್ತೀವಲ್ಲ. ಸೊ ನಾನು ಭಾನುವಾರ ಫ್ರೀ ಆಗಿದ್ದೀನಿ, ಬಿಡುವಾಗಿದ್ದೀನಿ ಅನ್ನೋದಕ್ಕೆ ಐ ಆಮ್ ಫ್ರೀ ಆನ್ ಸಂಡೇ. ಐ ಆಮ್ ಫ್ರೀ ಆನ್ ಸಂಡೇ. ಯಾರಾದರೂ ಬಂದ್ರ ಕೇಳೋದಕ್ಕೆ ಹ್ಯಾಸ್ ಸಮ್ ಒನ್ ಕಮ್. ಹ್ಯಾಸ್ ಸಮ್ ಒನ್ ಕಮ್. ಅವನು ತುಂಬ ಚೆನ್ನಾಗಿ ಮಾತಾಡ್ತಾನೆ, ಒಳ್ಳೆ ಮಾತಾಡ್ತಾನವನು ಅಂತೀವಲ್ಲ, ಹೀ ಸ್ಪೀಕ್ಸ್ ವೆರಿ ವೆಲ್. ಹೀ ಸ್ಪೀಕ್ಸ್ ವೆರಿ ವೆಲ್. ನನಗೆ ಇನ್ನಷ್ಟು ಹಣ ಬೇಕು, ನನಗೆ ಇನ್ನೂ ಸ್ವಲ್ಪ ಹಣ ಬೇಕು ಅನ್ನೋದಕ್ಕೆ ಐ ವಾಂಟ್ ಮೋರ್ ಮನಿ. ಐ ವಾಂಟ್ ಮೋರ್ ಮನಿ. ನಾನು ಇಂಗ್ಲೀಷ್ ಕಲಿಯುತ್ತಿದ್ದೇನೆ, ನಾನು ಇಂಗ್ಲೀಷನ್ನು ಕಲಿತಾ ಇದ್ದೀನಿ ಅಂತೀವಲ್ಲ, ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.